ಸರ್, ನಿಮ್ಮ ಬಾಲ್ಯವನ್ನು ತಿಳ್ಕೊಳ್ಳೋಂಥ ಆಸಕ್ತಿ ನಮ್ಮ ವೀಕ್ಷಕರಿಗೂ ಇರುತ್ತೆ, ನಮಗೂ ಕೂಡ ಇದೆ. ಬಾಲ್ಯದಲ್ಲಿ ಹೇಗಿದ್ರಿ ಸರ್? ತುಂಬ ತುಂಟನ ಅಥವಾ ಇದೇ ಥರ ಸಾಫ್ಟ್ ನೇಚರಲ್ಲೇ ಇದ್ರಾ ಅಂತ? ಅಂದರೆ ನಾನು 7ನೇ ತರಗತಿಯವರೆಗೆ ಓದಿದ್ದು ನಮ್ಮೂರಲ್ಲೇ, ಕನ್ನಡ ಮೀಡಿಯಮ್ಮು. ಜಾಸ್ತಿ ಆಟ ಆಡ್ತಾಯಿದ್ವಿ. ಓಕೆ. ಯಾವುದು, ಒಂದು ಗೋಲಿ ಆಟ, ಇನ್ನೊಂದು ಬುಗ್ರಿ. ಆಗ್ಲೂ ಒಂದು ಗ್ರೂಪಲ್ಲಿ ಆಟ ಆಡ್ತಾಯಿದ್ವಿ, 8 ಜನ 10 ಜನ ಬುಗ್ರಿ. ಈಗ ಅವರು ಬುಗ್ರಿ ಇಲ್ಲ ಅಂದರೆ ನಾನೇ ಒಬ್ಬರ ರಾಮಾಚಾರ್ ಅಂತಿದ್ರು, ಅವ್ರ ಹತ್ರ ಮಾಡಿಸಿ ಅವ್ರಿಗೆ ಕೊಡಿವೆ ನಾನು. ಸೊ ತಂದೆ ಏನು ಮಾಡ್ತಾಯಿದ್ರು ಸರ್? ಎಷ್ಟು ಜನ ಅಣ್ಣ ತಮ್ಮಂದಿರು, ನೀವು ಅಕ್ಕ ತಂಗಿರು? ನಮ್ಮ ತಂದೆ ಅಗ್ರಿಕಲ್ಚರಿಸ್ಟು. ಆ ಕಾಲದಲ್ಲೇ ಅವರು LS ಮಾಡಿದರು. ನಮ್ಮ ತಾಯಿ 4ನೇ ಕ್ಲಾಸು ಅಥವಾ 3ನೇ ಕ್ಲಾಸು ಓದಿರ್ಬೇಕಷ್ಟೇ. ಸೊ ನಾವು 3 ಜನ ಬ್ರದರ್ಸು, 5 ಜನ ಸಿಸ್ಟರ್ಸು. ದೊಡ್ಡ ಕುಟುಂಬ. 7th ಸ್ಟ್ಯಾಂಡರ್ಡ್ ತನಕ ಇಲ್ಲಿ ನಮ್ಮೂರಲ್ಲೇ ಚೋಳೇನಹಳ್ಳಿ, ಯಡಗೂರು ಚೋಳೇನಹಳ್ಳಿ, ಚನ್ನರಾಯಪಟ್ಟಣ ತಾಲೂಕಲ್ಲೇ ಓದಿದ್ದು. ಹೈಸ್ಕೂಲ್ಗೆ ಬೆಂಗಳೂರಿಗೆ ಬಂದೆ, ಇಲ್ಲಿ ವಿದ್ಯಾವರ್ಧಕ, ಫಸ್ಟ್ ಬ್ಲಾಕ್ ರಾಜಾಜಿನಗರ್ ವಿದ್ಯಾವರ್ಧಕ ಸ್ಕೂಲಲ್ಲಿ. ನನಗೆ ಯಾರಾದರೂ ಬೈದರೆ ಅಥವಾ ನಮ್ಮ ತಂದೆ ಅವರಿಗೆ ಹೊಡೆಯೋರು. ಮಗನ್ನ ಯಾರು ಒಯ್ಯಂಗಿಲ್ಲ, ಬಹಳ ಮುದ್ದಿನ ಮಗ ನೀವು ಹಾಗಾದ್ರೆ. ಆ ಥರ ಆಗಿತ್ತು. ಸರ್ ಬಾಲ್ಯ ಏನೋ ನಾವು ಒಂದೊಂದು ಎಳೆಯಾಗಿ ತಿಳ್ಕೊಳ್ಬೇಕು ಮೇಡಮ್. ಅಂದರೆ ಅವ್ರ ಕುಟುಂಬದ ಬಗ್ಗೆ ಎಲ್ಲನೂ ಸಾಕಷ್ಟು ಕಡೆ ಸರ್ ಹೇಳ್ಕೊಂಡಿಲ್ಲ. ಬಟ್ ನಿಮ್ಮ ಕುಟುಂಬದ ಬಗ್ಗೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಸೊ ನಿಮ್ಮ ಬಾಲ್ಯಗಳು ಹೇಗಿತ್ತು? ಅಂದರೆ ಕುಮಾರಸ್ವಾಮಿ ಅವ್ರ ಜೊತೆ, ರೇವಣ್ಣ ಅವ್ರ ಜೊತೆ, ಬಾಲಣ್ಣ ಅವ್ರ ಜೊತೆನಲ್ಲಿ ಹೇಗೆ ಇತ್ತು ನಿಮ್ಮ ಬಾಲ್ಯ? ಆ್ಯಕ್ಚುಲಿ ನಾನು ಸಹ ಡಾಕ್ಟ್ರ್ ಹೆಂಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು. ಹೊಳೆ ನರಸೀಪುರದಲ್ಲಿ 7ನೇ ಕ್ಲಾಸ್ ತನಕ ಗೌರ್ಮೆಂಟ್ ಸ್ಕೂಲೇ. ಹೈಸ್ಕೂಲಿಗೆ ಬೆಂಗಳೂರಿಗೆ ಬಂದ್ವಿ. ಆದರೆ ನಮ್ಗೆ ಯಾವಾಗಲೂ ಕುಮಾರಣ್ಣ ತುಂಬ ಚೆನ್ನಾಗಿ ಕತೆ ಹೇಳೋರು. ಅವಾಗ ಯಾವ ಥರ ಕತೆಗಳು? ರಾತ್ರಿ ಮಲಗೋಕ್ಕಿಂತ ಹೆಚ್ಚು ಕಡಿಮೆ ಅವ್ರ ಹತ್ರ ನಮಗೆ ಭಾರಿ ಇಷ್ಟವಾದ ಕತೆ ಅಂದರೆ ಅಲಿಬಾಬಾ ಅದು ಹೇಳೋರು. ಅಲಿಬಾಬಾ ಕತೆ. ಓಕೆ. ಹಾಂ, ಅದು ಹೇಳಬೇಕಾದ್ರೆ ಅದು ಒಂಥರ ಪಿಕ್ಚರೈಸ್ ಆಗಂಗೆ ಹೇಳ್ತಿದ್ದಿತ್ತು ಅವರು. ಸೊ ನಿಮ್ಮ ಮನೆಯಲ್ಲಿ ಚೆನ್ನಮ್ಮ ಅವ್ರು ಜಾಸ್ತಿ ಸ್ಟ್ರಿಕ್ಟಾ, ದೇವೇಗೌಡರು ಜಾಸ್ತಿ ಸ್ಟ್ರಿಕ್ಟಾ ನಿಮ್ಗಳು? ಇಲ್ಲ, ಒಂಥರ ಇಬ್ಬರೂ ಪ್ರೀತಿಲಿ ಸ್ಟ್ರಿಕ್ಟು. ಅಂದರೆ ಪ್ರೀತಿಯಿಂದನೇ ಸ್ಟ್ರಿಕ್ಟ್ ಮಾಡಿ ಇಂಡೈರೆಕ್ಟಾಗಿ ನಮ್ಗೆ ಇದು ಮಾಡ್ತಿದ್ರು ಹೊರತು. ಯಾಕೆಂದರೆ ಬೆಳಗ್ಗೆ ಸಾಯಂಕಾಲ ತನಕ ಅಮ್ಮನ ಮಾನಿಟ್ರ್ ಮಾಡೋದ್ರಲ್ಲೇ ಆಗೋದು ನಮ್ಮನ್ನು. ಯಾಕೆಂದರೆ ಹೊರಗಡೆ ಸ್ಕೂಲ್ ಮುಗಿಸ್ಕೊಂಡ ತಕ್ಷಣ ಆಟಕ್ಕೆ ಕಳಿಸೋರು. ಬಟ್ 6 ಗಂಟೆ ಅಂದರೆ ಬೀದಿ ಲೈಟ್ ಹಾಕಿದ್ರೆ ನೀವು ಮನೇಲಿ ಇರಬೇಕು ಅಂತ ಹೇಳೋರು. ಅದು ರೂಲ್ಸ್ ಇತ್ತು. ಸೊ 3 ಜನರಲ್ಲಿ ನಿಮ್ಮ ಫೇವ್ರೇಟ್ ಯಾರಾಗಿದ್ರು ಚಿಕ್ಕವರಲ್ಲಿ? ನಿಮ್ಮ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ನಂಗೆ ಭಾರಿ ಹತ್ತಿರ ಅಂದರೆ ರೇವಣ್ಣ ಕುಮಾರಣ್ಣನೇ. ಇಬ್ಬರು ಸರ್, ಈಗ PUCಗೆ ನೀವು ಎಂಟ್ರಿ ಆಗ್ತೀರಿ. PUC ಮಾಡಿದ್ದು ಎಲ್ಲಿ? ಸೊ ಕಾಲೇಜ್ ಲೈಫ್ ಹೇಗಿತ್ತು? PUC ಮಾಡಿದ್ದು ಮೈಸೂರು ಶಾರದಾ ವಿಲಾಸ್ ಕಾಲೇಜು. ನೀವು ಡಾಕ್ಟರ್ ಆಗಬೇಕು ಅನ್ನೋ ಕನಸು ಅಲ್ಲಿಂದಲೇ ನಿಮಗೆ ಇತ್ತಾ? ಹಾಂ, ನಮಗೆ ಚಿಕ್ಕದ್ರಿಂದನೂ ಇತ್ತು. ನಾನು ಹಳ್ಳಿನಲ್ಲಿ ನೋಡ್ತಾ ಇದ್ದೆ. ಆವಾಗ ಆಸ್ಪತ್ರೆಗಳಿಲ್ಲ. ಕೆಲವರೆಲ್ಲ ಎತ್ತಿನ ಗಾಡಿನಲ್ಲಿ, ಆವಾಗ ಜಾಸ್ತಿ ವೆಹಿಕಲ್ಸ್ ಇಲ್ಲಲ್ಲ, ಎತ್ತಿನ ಗಾಡಿನಲ್ಲಿ ತುಂಬ ಸೀರಿಯಸ್ ಆದ ರೋಗಿಗಳನ್ನ ಕರ್ಕೊಂಡೋಗೋರು ಆಸ್ಪತ್ರೆಗೆ. ಎಲ್ಲೋ ಅಪರೂಪಕ್ಕೆ ಒಂದೊಂದು ಆಸ್ಪತ್ರೆ. ಆಮೇಲೆ ನಮಗೆ 4ನೇ ಕ್ಲಾಸಲ್ಲಿ ಒಂದು ಪಾಠ ಇತ್ತು ಆ ಕಾಲದಲ್ಲಿ, ನಾಳೆ ನಾನೇ ಡಾಕ್ಟರ್ ಅಂತ. ಸೊ ನಂತರ BSc ಅಗ್ರಿಕಲ್ಚರ್ಗೆ ಸೇರಿಕೊಂಡೆ ನಾನು. ಓಕೆ. ಸೋಮವಾರ BSc ಅಗ್ರಿಕಲ್ಚರ್ಗೆ ಸೇರಿಕೊಂಡೆ. ಅವತ್ತೇ ಈವ್ನಿಂಗು MBBS ಸೀಟ್ ಅನೌನ್ಸ್ ಆಗಿತ್ತು ಮೈಸೂರು ಮೆಡಿಕಲ್ ಕಾಲೇಜ್. ಸೂಪರ್. ಸೊ ಹಂಗಾಗಿ ಮೈಸೂರು ಮೆಡಿಕಲ್ ಕಾಲೇಜ್ಗೆ ಅಲ್ಲೇ ಕಂಟಿನ್ಯೂ ಅದು MBBS ಸಿಗದೇ ಇದ್ದರೆ ನಾನು BSc ಅಗ್ರಿಕಲ್ಚರ್ ಆಗಿರ್ತಿದ್ದೆ. ಸಿನಿಮಾ ನೋಡ್ತಿದ್ದೆ ನಾನು ಜಾಸ್ತಿ ಅಂದರೆ ಕನ್ನಡ ಸಿನಿಮಾ, ಇಂಗ್ಲೀಷ್ ನೋಡ್ತಾ ಇರಲಿಲ್ಲ ನಾನು. ಸೊ ಯಾವ ಥರ ಸಿನಿಮಾಗಳನ್ನ ನೀವು ನೋಡ್ತಾ ಇದ್ರಿ? ಯಾರು ನಿಮ್ಮ ಫೇವ್ರೆಟ್ ಹೀರೋ ಆವತ್ತಿನ ಕಾಲಕ್ಕೆ? ರಾಜ್ಕುಮಾರೇ ಹೀರೋ, ಅಂದರೆ ಫೇವ್ರೇಟ್ ಹೀರೋ. ಆಮೇಲೆ ಇವರೆಲ್ಲ ಬಂದರು, ವಿಷ್ಣುವರ್ಧನ್ ಅಥವಾ ಅನಂತ್ ನಾಗು ಅವ್ರದ್ದು ಇದು. ಸೊ ನಂತರ MBBSಲ್ಲೂ ಅದೇ ರೀತಿ ಕಂಟಿನ್ಯೂ ಆಯಿತು. ಬಂಗಾರದ ಮನುಷ್ಯ ತುಂಬ ಸರಿ ನೋಡಿದ್ದೀನಿ ನಾನು, ಒಂದು 15-20 ಸರಿ ನೋಡಿರಬೇಕು. ಆಮೇಲೆ ಸನಾದಿ ಅಪ್ಪಣ್ಣ ಅಂತ ಒಂದು ಬಂದಿತ್ತು, ಅದನ್ನು ಜಾಸ್ತಿ ನೋಡಿದ್ದೀನಿ. ಸೊ ನೀವು ಈಗ ಹೇಳಿದ್ರಿ ಒಂದಷ್ಟು ಸಿನಿಮಾಗಳ ಹೆಸರು ಹೇಳಿದ್ರಿ, ಬಂಗಾರದ ಮನುಷ್ಯ, ಸನಾದಿ ಅಪ್ಪಣ್ಣ. ಅದರಲ್ಲಿ ನಿಮಗೆ ಇನ್ಸ್ಪೈರ್ ಆದಂಥ ಒಂದೆರಡು ಲೈನು, ಯಾವ್ದಾದ್ರು ಡೈಲಾಗ್ ನೆನಪಿದೆಯಾ? ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.